ಇನ್ನು ಪ್ರತಿಭಟನೆ ವೇಳೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ಹಾನಿಯಾಗಿರುವ ಆರೋಪ ಕೇಳಿಬರ್ತಾ ಇದೆ. ಕರ್ವೆ ನಾರಾಯಣಗೌಡ ಸೇರಿ 15 ಮಂದಿ ವಿರುದ್ಧ ಈ ವಿಚಾರಕ್ಕೆ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಜಾಲ ಠಾಣೆಯಲ್ಲಿ ಪಿಎಸ್ಐ ಲಿತಿನ್ ದೂರು ದಾಖಲಿಸಿದ್ದಾರೆ. ನಾರಾಯಣಗೌಡ ವಿರುದ್ಧ 2 ಕಡೆಗಳಲ್ಲಿ ಎಫ್ಐಆರ್. ಆಯಾ ಠಾಣೆಯ ವ್ಯಾಪ್ತಿಯಲ್ಲಿ ದಾಂಧಲೆ ಮಾಡಿದವರ ವಿರುದ್ಧ ಈ ರೀತಿ ಕೇಸ್ ದಾಖಲಿಸಿರೋದು. ಐಪಿಸಿ ಸೆಕ್ಷನ್ 283, 188, 427, 341 ಮತ್ತೆ 353ರ ಅಡಿ ಕೇಸ್ ದಾಖಲಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ, ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಂಕಿತಾ, ಈಗ ನಿನ್ನೆಯ ಪ್ರತಿಭಟನೆ ಮತ್ತೆ ಅವರ ಉದ್ದೇಶ ಎಲ್ಲವೂ ಸರಿ, ಬಟ್ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಅಭಿಪ್ರಾಯಗಳು ಮೂಡಿ ಬಂದವು. ಅದೇ ವಿಚಾರವಾಗಿ ಎಫ್ಐಆರ್ ಕೂಡ ಆಗಿದೆ. ಏನೆಲ್ಲ ಗೊತ್ತಾಗ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ? ವಿಜಯ್, ನಿನ್ನೆ ಏನು ಕರವೇ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು, ಅದರಲ್ಲೂ ಕೂಡ ಸಾದಹಳ್ಳಿ ಟೋಲ್ ಇಂದ ಯಲಹಂಕ ತನಕ ಅವರು ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ಗಳಿದ್ವು ಅವೆಲ್ಲವನ್ನ ಕೂಡ ತೆರವುಗೊಳಿಸಿ ಅಲ್ಲಿ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಗಲಾಟೆ ಆಯಿತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಆಗಿದೆ ಅನ್ನೋ ಕಾರಣಕ್ಕೆ ಈಗಾಗಲೇ ಆಯಾಯ ಪೊಲೀಸ್ ಠಾಣೆಯಲ್ಲಿ ಒಂದಷ್ಟು ದೂರುಗಳು ಕೂಡ ದಾಖಲಾಗಿದೆ. ಆ ಒಂದು ಎಫ್ಐಆರ್ ಆಧಾರದ ಮೇಲೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಎಲ್ಲ ಅಂದ್ರೆ ನಿನ್ನೆ ಏನ್ ಇನ್ಸಿಡೆಂಟ್ ಆಗಿತ್ತು ಅವೆಲ್ಲವನ್ನ ಕೂಡ ವಿಡಿಯೋ ಚಿತ್ರೀಕರಣ ಮಾಡಿರುವಂತದ್ದು. ಹಾಗಾಗಿ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಅಂಗಡಿಗಳಿಗೆ ಹಾನಿಯಾಗಿದೆ ಅನ್ನೋದರ ಸಂಪೂರ್ಣ ಎವಿಡೆನ್ಸ್ ಅನ್ನ ಈಗಾಗಲೇ ಪೊಲೀಸರು ಕೂಡ ಕಲೆ ಹಾಕಿದ್ದಾರೆ. ಆ ಆಧಾರದ ಮೇಲೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಆ ದೂರಿನನ್ವಯ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಏನ್ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಕರ್ವೆ ನಾರಾಯಣಗೌಡರು ಸೇರಿ ಏನ್ ಇನ್ನಿತರ ಆರೋಪಿಗಳು ಅರೆಸ್ಟ್ ಮಾಡಿದ್ದಾರೆ ಅವರನ್ನ ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರದತ್ತ ಕರೆದುಕೊಂಡು ಪೊಲೀಸರು ಬಿಗಿ ಭದ್ರತೆಯಲ್ಲಿ ಬರ್ತಾ ಇದ್ದಾರೆ. ಸದ್ಯ ನಾನು ಪರಪ್ಪನ ಅಗ್ರಹಾರ ಬಳಿ ಇದ್ದೀನಿ, ನಿಮ್ಗೆ ವಿಜುವಲ್ಸ್ ಅನ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡುವಂತಹ ಕೆಲಸವನ್ನ ಮಾಡ್ತೀನಿ. ವಿಜಯ್, ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿ ಭದ್ರತೆಯನ್ನ ನಡೆಸಿದ್ದಾರೆ ಅಂತ ಹೇಳಿ. ನಡೀತಿರು ಸಾಕಷ್ಟು ಭದ್ರತೆಯನ್ನ ವಹಿಸಿದ್ದಾರೆ. ಜೊತೆಗೆ ಎಂಟ್ರೆನ್ಸ್ ನಲ್ಲೇ ಪರಪ್ಪನ ಅಗ್ರಹಾರಕ್ಕೆ ಎಂಟ್ರಿ ಆಗುವಂತಹ ಜಾಗದಲ್ಲಿ ಈಗಾಗಲೇ ಬ್ಯಾರಿಗೇಡ್ ಗಳನ್ನ ಹಾಕಿ ಬಿಗಿ ಭದ್ರತೆಯನ್ನ ವಹಿಸಿದ್ದಾರೆ. ಯಾಕೆಂತಂದ್ರೆ ಸಾಕಷ್ಟು ಜನರನ್ನ ಕರೆತರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಎಡವಟ್ಟು ಆಗ್ಬಾರ್ದು. ಅದರಲ್ಲೂ ಕೂಡ ಜೈಲಿನ ಹತ್ರ ಎಲ್ಲರೂ ಕೂಡ ಏಕಾಏಕಿ ನುಗ್ಗಿದ್ರೆ ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ. ಏಕೆಂತಂದ್ರೆ ಕರ್ವೆ ಕಾರ್ಯಕರ್ತರು ಅಂದ್ರೆ ಅದರಲ್ಲೂ ಕೂಡ ನಾರಾಯಣಗೌಡರು ಬಂಧನ ಆದ ಬಳಿಕ ಒಂದಷ್ಟು ಕರೆಯನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ನಿಲ್ಲಿಸಬೇಡಿ, ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತೇನಾದ್ರೂ ಜೈಲಿಗೆ ಕರ್ಕೊಂಡ್ ಬರುವಂತಹ ಸಂದರ್ಭದಲ್ಲಿ ಇನ್ನಿತರ ಉಳಿದ ಕಾರ್ಯಕರ್ತರೇನಾದ್ರೂ ಗಲಾಟೆ ಮಾಡ್ಬೋದು ಅಥವಾ ಜೈಲಿನ ಹತ್ರ ಒಳಗಡೆ ನುಗ್ಗಬಹುದು ಅನ್ನೋ ಕಾರಣಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಪ್ರಮುಖ ಅಂಶ ಏನು ಅಂತಂದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಏನ್ ಹಾನಿ ಮಾಡಿದ ಆರೋಪ ಕೇಳಿ ಬಂದಿದೆ. ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ನಾರಾಯಣಗೌಡ ಸೇರಿ ಸುಮಾರು 15 ಜನರ ವಿರುದ್ಧ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿತ್ತು. ಪಿಎಸ್ಐ ಲಿಟಿನ್ ಅನ್ನ ಏನ್ ದೂರು ಕೊಟ್ಟಿದ್ರು ಆ ಒಂದು ದೂರಿನನ್ವಯ ಅಧಿಕಾರಿಗಳು ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು. ನಾರಾಯಣಗೌಡ ಅವರ ವಿರುದ್ಧ 2 ಕಡೆ ಎಫ್ಐಆರ್ ದಾಖಲಾಗಿತ್ತು. ಅದರಲ್ಲಿ ಒಂದಷ್ಟು ಸೆಕ್ಷನ್ ಗಳನ್ನ ಹಾಕಿರುವಂತದ್ದು. ಪ್ರಮುಖವಾಗಿ ಐಪಿಸಿ ಸೆಕ್ಷನ್ 283 ಅಂದ್ರೆ 283 ಹಾಕಿದ್ದಾರೆ. ಅದು ಸಾರ್ವಜನಿಕ ದಾರಿಯಲ್ಲಿ ಅಪಾಯ ಹಾಗೆ ಅಡ್ಡಿಯನ್ನ ಪಡಿಸೋದು. ಇನ್ನೊಂದು ಐಪಿಸಿ ಸೆಕ್ಷನ್ 188 ಅಂದ್ರೆ ಪಬ್ಲಿಕ್ ಸರ್ವೆಂಟ್ ಮಾಡಿರುವಂತಹ ಆದೇಶವನ್ನ ಉಲ್ಲಂಘನೆ ಮಾಡಿರುವಂತಹ ಸೆಕ್ಷನ್. ಇನ್ನು 427 ಹಾಕಿದ್ದಾರೆ ಅಂದ್ರೆ 50 ರೂಪಾಯಿ ಮೊತ್ತದಷ್ಟು ಹಾನಿಯನ್ನ ಮಾಡೋದು. ಜೊತೆಗೆ ಈ ರೀತಿಯ ಸೆಕ್ಷನ್ ಗಳನ್ನ ಹಾಕಿ ಅಧಿಕಾರಿಗಳು ಈಗಾಗಲೇ ಅವರನ್ನ ಬಂಧಿಸಿದ್ದಾರೆ. ಬಂಧಿಸಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 14 ದಿನ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದಾರೆ. ಹಾಗಾಗಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಏನ್ ಆರೋಪಿಗಳಿದ್ದಾರೆ, ಜೇಸಿಗೆ ಹೋಗುವಂತಹ ಆರೋಪಿಗಳು, ಅವರನ್ನ ಈಗಾಗಲೇ ಕರ್ಕೊಂಡು ಬರ್ತಾ ಇದ್ದಾರೆ. ವಿಜಯ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.